ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯು ಘನತೆ ಉಂಟಾಗಲಿ. ಪ್ರೀತಿಯ ದೇವ ಜನರೇ ಮತ್ತು ದೇವರ ಸೇವಕರೇ, ಕರ್ನಾಟಕ ಪ್ರಾಂತ ಮತ್ತು ಅನೇಕ ವಿಭಾಗಗಳಲ್ಲಿರುವ ಸೇವಕರೆಲ್ಲರಿಗೂ ಒಂದು ದುಃಖಕರವಾದ ವಿಷಯ. ನಮ್ಮ ಸ್ನೇಹಿತರು, ದೇವರ ಅಭಿಷಕ್ತರು ಆದ ಪಾಸ್ಟರ್ ವೆಂಕಟೇಶ್ ಅವರು ತುಮಕೂರು ಭಾಗದಲ್ಲಿ ಎದರೆದಿರು ನನ್ನ ಮನವೇ ಸೇವಾ ಸಂಸ್ಥೆನ ಸ್ಥಾಪನೆ ಮಾಡಿ ಅವರ ಮೂಲಕ ಕರ್ತನು ಕರ್ನಾಟಕದ ಉದ್ದಗಲಕ್ಕೂ ದೇವರ ಸೇವೆಯನ್ನು ಮಾಡುವಂತೆ ಸಹಾಯ ಮಾಡಿದ್ರು. ಒಂದು ಮಹಿಮೆಯಾದ ಒಬ್ಬ ಆರಾಧನಾ ನಾಯಕನಾಗಿ ದೇವರು ಉಪಯೋಗಿಸಿದ್ರು. ಅನೇಕ ಸಭೆಗಳು ಪುನರ್ಜೀವಗೊಳ್ಳಲು, ಉಜ್ಜೀವನವಾಗಲು ಒಬ್ಬ ಪ್ರಮುಖವಾದ ದೇವರು ಉಪಯೋಗಿಸಿದ ಪಾತ್ರೆಯಾಗಿ ಈ ದಿನಗಳಲ್ಲಿ ಅವನ ದೇವರು ನಡೆಸಿದ್ರು. ಅಂತ ಒಬ್ಬ ದೇವರ ಮನುಷ್ಯರು ಈ ದಿನಗಳಲ್ಲಿ ಅವರ ಸೇವೆಯ ಜೀವನದ ಕೊನೆಯ ಓಟವನ್ನು ಮುಗಿಸಿದ್ದಾರೆ. ಇಂದು ಮಧ್ಯಾಹ್ನ 1:30 ಈ ಭೂಲೋಕದ ಪ್ರಯಾಣವರು ಅವರದು ಅಂತ್ಯವಾಗಿದೆ. ಈ ಒಂದು ದಿನದಲ್ಲಿ ಕ್ರೈಸ್ತ ಕುಟುಂಬಗಳು ಸಮಾಜದಲ್ಲಿ ಒಬ್ಬ ಮಹಿಮೆಯುಳ್ಳ ದೇವರ ಮನುಷ್ಯನನ್ನ ಕಳೆದುಕೊಂಡಿರುವುದು ಕಠಿಣವಾದ ಸಮಯ. ಆದರೆ ನಾಳೆ ದಿವಸ ಗುಡ್ ಫ್ರೈಡೆ ಆರಾಧನೆ ಇರುವುದರಿಂದ ಅನೇಕರ ದೇವರ ಮಕ್ಕಳು ಈ ಸ್ಥಳ ತುಮಕೂರಿನ ಭಾಗಕ್ಕೆ ಬರ್ಲಿಕ್ಕಿದ್ದೀರಾ. ಈ ಸುದ್ದಿ ತಿಳಿದವರು ಅನೇಕರು ನೀವು ಬರ್ತಿದ್ದೀರಾ. ನಿಮಗೆ ತಿಳಿಸುವಂತ ಒಂದು ಕಾರ್ಯ ಇವೇನೆಂದರೆ, ಶನಿವಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಅವರ ಪಾರ್ಥಿವ ಶರೀರವನ್ನ ಸಭೆಯ ಆವರಣದಲ್ಲಿ ಇಡಲಾಗುವುದು. ಸಾರ್ವಜನಿಕರು ಬಂದು ದರ್ಶನವನ್ನ ಮಾಡಲಿಕ್ಕೆ ಅವಕಾಶನ ಕಲ್ಪಿಸಲಾಗಿದೆ. ಕುಟುಂಬ ವರ್ಗದವರು, ಸಭೆಯವರು ಮತ್ತು ಎಲ್ಲಾ ಸಭಾ ಪಾಲಕರ ಒಂದು ನಿರ್ಣಯ ಪ್ರಕಾರವಾಗಿ ಕಾರ್ಯವನ್ನು ತೆಗೆದುಕೊಂಡಿದ್ದೇವೆ. 10 ಗಂಟೆಗೆ ಅವರು ಒಂದು ಅಂತಿಮ ಆರಾಧನೆ ಸಭೆಯಲ್ಲಿ ನಡೆಸಲಾಗುವುದು. 12 ಗಂಟೆ ನಂತರ ಅವರ ಕೊನೆಯ ಭೂಸ್ಥಾಪನಾ ಆರಾಧನೆ ಮಾಡಲಾಗುವುದು. ದಯವಿಟ್ಟು ಈ ಒಂದು ವಾಹಿನಿ ಮೂಲಕ ನಿಮಗೆ ತಿಳಿಯಪಡಿಸುವುದೇನೆಂದರೆ, ಬರುವವರು ಯಾರೇ ಬಂದರೂ ನೀವು ಶನಿವಾರ ದಿನ ಬೆಳಗ್ಗೆ ಈ ಒಂದು ಆರಾಧನೆಯಲ್ಲಿ ಬಂದು ಭಾಗವಹಿಸಿರಿ. ತುಮಕೂರಿನ ಸುತ್ತಮುತ್ತಲು ಇರುವವರಾದ್ರೆ ನೀವು ನಾಳೆ ಸಂಜೆ ಬಂದು ಭಾಗವಹಿಸಬಹುದು. ಕುಟುಂಬಕ್ಕಾಗಿ ಎಲ್ಲಾ ಕಾರ್ಯಗಳಿಗಾಗಿ ತಾವು ಪ್ರಾರ್ಥಿಸಬೇಕು. ಮಕ್ಕಳನ್ನ ಈ ಎಲ್ಲ ಕಾರ್ಯ ದೇವರು ಅನುಕೂಲವಾಗಿ ಮಾಡಬೇಕಂತ ದೇವರ ಆತ್ಮನು ಸಹಾಯ ಮಾಡಲಿ, ಇದನ್ನು ನಡೆಸಿಕೊಡ್ಲಿಕ್ಕೆ ಕೃಪೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅಂತಿಮವಾಗಿ ದರ್ಶನವನ್ನು ಕಾಣಿ. ಕರ್ತನು ನಿಮ್ಮ ಸಂಗಡ ಇರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.